ಅಂದಿಗೆ ಅದು ಚಂದ, ಇಂದಿಗೆ ಇದು ಚಂದ. ಜೀವನವೆಂಬುದು ನಿಂತ ನೀರಲ್ಲ, ಹರಿಯುವ ನದಿಯಂತೆ. ನನಗೆ ಇಂದು ಈ ನನಗೆ ಬಳಗದವರು ಇಂದು ಜೀವನ ಇಂದು ಎಂದು ಮಾತನಾಡಲು ಅವಕಾಶಕ್ಕಾಗಿ ವಂದಿಸುತ್ತಾ, ನನ್ನ ಸಹೋದ್ಯೋಗಿಗಳು ಹಲವಾರು ವಿಷಯದ ಬಗ್ಗೆ ಮಾತನಾಡಿದರು. ನಾನು ಇಂದು ಕಾಲಕ್ಕೆ ಆಗುವಂತಹ ಬದಲಾವಣೆ, ಜೀವನ ಎಂದರೆ ಕಾಲಕ್ಕೆ ತಕ್ಕಂತಹ ಬದಲಾವಣೆ. ಈ ಬದಲಾವಣೆಯಿಂದಲೇ ನಾವು ನಮ್ಮ ಶ್ರೇಯೋಭಿವೃದ್ಧಿಯನ್ನು ಕಾಣಬಹುದು. ಇಂದು ನಾನು ಮುಖ್ಯವಾಗಿ ಸ್ತ್ರೀಯರ, ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತೇನೆ. ಯಾಕೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಒಂದು ಶೋಚನೀಯ ಸ್ಥಿತಿಯಲ್ಲಿತ್ತು. ಮಹಿಳೆಯರು ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನದಲ್ಲಿ ಇರುವಂತಹ ಸ್ಥಿತಿ, ಆ ರೀತಿಯ ಬಾಳನ್ನು ಅವಳು ಸವೆಯುವಂಥ ಆ ಕಾಲ ಅದಾಗಿತ್ತು. ಅಲ್ಲದೆ ಅವಳು ಅಬಲೆ ಅಂತ ಹೇಳುವ ಪಟ್ಟ ಬೇರೆ, ಅವಳ ಬುದ್ಧಿ ಮೊಣಕಾಲ ಕೆಳಗೆ ಅಂತ ಹೇಳೋ ಒಂದು ಅವಮಾನ ಬೇರೆ. ಆದರೂ ತನ್ನ 24 ಗಂಟೆಯನ್ನು ಸಹ ತನ್ನ ಮಕ್ಕಳಿಗಾಗಿ, ತನ್ನ ಗಂಡನಿಗಾಗಿ, ತನ್ನ ಕುಟುಂಬಕ್ಕಾಗಿ, ತನ್ನ ಎಲ್ಲ ಸ್ವತಂತ್ರವನ್ನು ಬದಿಗಿಟ್ಟು ತನ್ನ ಕುಟುಂಬವನ್ನು ಪೋಷಿಸುವಲ್ಲಿ ಅವಳು ಕಾರ್ಯಪ್ರವೃತ್ತಳಾಗುತ್ತಿದ್ದಳು. ಆದರೆ ಇಂದು ಹಾಗಲ್ಲ. ಗಂಡಿಗೆ ಹೆಣ್ಣು ಸಮಾನಳು, ಗಂಡು ಮತ್ತು ಹೆಣ್ಣು ಎಂಬ ಭೇದ ಇಲ್ಲ ಎಂದು ಹೇಳುತ್ತಾ, ತನ್ನ ಒಂದು ಆ ಮನಸ್ಸಿನೊಳಗೆ, ಹೃದಯದಲ್ಲಿ ಏನು ಒಂದು ಪ್ರತಿಭೆ, ಸುಪ್ತ ಪ್ರತಿಭೆ ಅಡಗಿದೆಯೋ ಅದನ್ನು ಹೊರತರುವಲ್ಲಿ ಈಗಿನ ಆಧುನಿಕ ಯುಗದಲ್ಲಿ ಅವಳಿಗೆ ಒಳ್ಳೆಯ ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಅಲ್ಲದೆ ಮೊದಲನ ಕಾಲದಲ್ಲಿ ವ್ಯಾವಹಾರಿಕವಾಗಿ ಇದ್ದಂತಹ ಮೂಢನಂಬಿಕೆಗಳು, ಮೌಢ್ಯಗಳು, ಇದರಿಂದಲೂ ಶೋಷಣೆಯನ್ನು ಅನುಭವಿಸ್ತಾ ಇದ್ದವಳು ಹೆಣ್ಣೆ. ಆ ಹೆಣ್ಣಿಗೆ ವಿಪರೀತವಾದಂತಹ ಆ ಮೌಢ್ಯ ಯಾಕೆಂತ ಹೇಳಿದರೆ, ಮೊದಲನೇದಾಗಿ ಅವಳಿಗೆ ಬಾಲ್ಯ ವಿವಾಹ ನಡೀತಿತ್ತು. ಆಗಿನ ಕಾಲದಲ್ಲಿ ಅವಳಿಗೆ ಸ್ವತಂತ್ರತೆ ಇಲ್ಲದೆ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿಯೂ ಇತ್ತು, ವಿಧವಾ ವಿವಾಹ ಇತ್ತು. ಏನೆಲ್ಲ ಕಟ್ಟುಪಾಡುಗಳಿಗೆ ಅವಳು ಒಳಗಾಗ್ತಾ ಇದ್ಲು ಅಂತ ಹೇಳಿದರೆ, ಕೊನೆಗೆ ಶಿಕ್ಷಣದಿಂದಲೂ ಅವಳಿಗೆ ವಂಚನೆ, ಶಾಲೆಯ ಮೆಟ್ಟಿಲನ್ನು ಹತ್ತುವಂತಿಲ್ಲ. ತಂದೆ ತಾಯಿಯರ ಮೊದಲನೇ ಮಗುವಾದರೆ ಹೇಳೋದೇ ಬೇಡ, ನನ್ನ ಅಮ್ಮನ ಹಾಗೆ. ಆ ನಂತರ ಬೆನ್ನಿಗೆ ಮಕ್ಕಳು, ಅಮ್ಮನ ಬಾಣಂತನ ಮಾಡಲಿಕ್ಕೆ ಅವಳೇ ಹಿರಿಯವಳು, ಆ ಮಕ್ಕಳನ್ನು ಪೋಷಿಸಲಿಕ್ಕೂ ಅವಳೇ. ಯಾಕಂದರೆ ವರ್ಷಕ್ಕೊಂದರಂತೆ ಅಲ್ಲಿ ಪ್ರೊಡಕ್ಷನ್ ಆಗಿನ ಕಾಲದಲ್ಲಿ ಆಗ್ತಾನೇ ಇರ್ತಿತ್ತು. ಹಾಗಾಗಿ ಶಿಕ್ಷಣದಿಂದಲೂ ವಂಚನೆಯನ್ನು ಹೆಣ್ಣು ಮಕ್ಕಳು ವಂಚನೆಗೆ ಒಳಗಾಗ್ತಾ ಇದ್ದರು. ಈಗ ಹಾಗಲ್ಲ. ಶಿಕ್ಷಣವು ಹೆಣ್ಣಿಗೂ ಸಮಾನ, ಗಂಡಿಗೂ ಸಮಾನ. ಶಿಕ್ಷಣವನ್ನು ಪಡೆದು ಯಾವ ಕ್ಷೇತ್ರದಲ್ಲಿಯೂ ಹೆಣ್ಣು ಕಮ್ಮಿ ಅಲ್ಲ. ನಾನು ಯಾರಿಗೂ ಕೊರತೆ ಇಲ್ಲ, ನಾನು ಗಂಡಿನಷ್ಟೇ ಸಮಾನಳು ಅಂತ ಹೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಆಗಲಿ, ಕಲಾ ಕ್ಷೇತ್ರದಲ್ಲಿ ಆಗಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನ ಮೇಲುಗೈಯನ್ನು ಸಾಧಿಸುವುದರಲ್ಲಿ, ತೋರಿಸಿಕೊಡೋದ್ರಲ್ಲಿ ಹೆಣ್ಣು ಮುಂದಾಳುತ್ವವನ್ನು ಹೊಂದಿದ್ದಾಳೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಅದು ಅಲ್ಲದೆ ಈಗಿನ ವೈದ್ಯಕೀಯ ಪದ್ಧತಿ, ಹಿಂದಿನ ಕಾಲದಲ್ಲಿ ಸಾವಿನ ಸಂಖ್ಯೆ ಜಾಸ್ತಿ, ಯಾವಾಗ ನೋಡಿದರೂ ಮರಣ ಪ್ರಮಾಣ ಜಾಸ್ತಿ. ಈಗ ಹಾಗಲ್ಲ, ಜನರು ಸಾಯುವುದಿಲ್ಲ. ಆಕ್ಸಿಡೆಂಟ್ ಆಗಿಯೋ ನೆರೆ ಪ್ರವಾಹ ಬಂದೋ ಸಾಯ್ತಾರೆ ವಿನಃ ರೋಗ ರುಜಿನಗಳು ಬಂದು ಮನುಷ್ಯ ಸತ್ತ ಅಂತ ಹೇಳೋದು ಸ್ವಲ್ಪ ಕಡಿಮೆಯಾಗಿದೆ. ಯಾಕೆಂತ ಹೇಳಿದರೆ ನಮ್ಮ ಶಿಕ್ಷಣ ಅಷ್ಟು ಮುಂದುವರಿದಿದೆ, ಪ್ರತಿ ರೋಗಗಳಿಗೂ ಔಷಧಿಯನ್ನು ಕಂಡುಹಿಡಿದಿದೆ. ಹಿಂದಿನ ಕಾಲದಲ್ಲಿ ರೋಗ ಬಂದರೆ ಅದಕ್ಕೊಂದು ಬೇರೆ ಹೆಸರಿತ್ತು, ಬೇರೆ, ಅದು ಮುರ್ಚಟ್ಟಾಯಿತು, ಅದು ಪ್ರೇತ ಬಾಧೆ, ಅದು ಉಪದ್ರ, ಅದು ಹಾಗಾಯಿತು ಹೀಗಾಯಿತು. ಯಾಕೆಂದರೆ ಅವ್ರ ಹತ್ರ ಮದ್ದಿಲ್ಲ, ಬರೀ ಆಯುರ್ವೇದಿಕ್ ಮೆಡಿಸಿನ್ ಮದ್ದನ್ನೇ ಬಳಸಿಕೊಂಡು ಒಂದು 8 ತಿಂಗಳು ಬಂದರೆ ಸಾಕು, ಮಳೆಗಾಲ ಬಂದರೆ ಸಾಕು, ಹೆಣವನ್ನು ಹೊರಗೆ ಇಡುವಂಥ ಪರಿಸ್ಥಿತಿ. ಈಗ ಹಾಗಲ್ಲ. ಆಟಿ ಆಗಲಿ ಸೋಣ ಆಗಲಿ ಅದಕ್ಕೆ ಮರಣಕ್ಕೇನೂ ತೊಂದರೆ ಇಲ್ಲ. ಅಂತಹ ಆ ಪರಿಸ್ಥಿತಿಯಲ್ಲಿ ಈಗ ರೋಗಗಳಿಗೆಲ್ಲ ಔಷಧಿಗಳನ್ನು ಕಂಡು ಹುಡುಕಿದ್ದಾರೆ, ಯಾವುದೇ ತೊಂದರೆಯೂ ಇಲ್ಲ. ಅಲ್ಲದೆ ಹಿಂದಿನ ಕಾಲದಲ್ಲಿ ಕಿತ್ತು ತಿನ್ನುವಂತಹ ಬಡತನ ಇತ್ತು. ಮನೆಯಲ್ಲಿ ಸಂತಾನೋತ್ಪತ್ತಿ ಜಾಸ್ತಿ, ವರ್ಷಕ್ಕೊಂದರಂತೆ ಪ್ರೊಡಕ್ಷನ್ ಆಗ್ತಾ ಇತ್ತು. ಮನೆಯಲ್ಲಿ ಕೇವಲ 12 ಮಕ್ಕಳು, 1 ಡಜನ್ ಮಕ್ಕಳಿಗಿಂತ ಕಮ್ಮಿ ಮಕ್ಕಳಿಲ್ಲ, ಅದಕ್ಕಿಂತ ಜಾಸ್ತಿಯೇ ಬೇಕಾದರೆ. ಒಂದು ಹುಟ್ಟುವಾಗ ಒಂದು ಸಾಯುದು,
12 ಮಕ್ಕಳಿದ್ರೆ ಅದರೊಂದು 8 ಮಕ್ಕಳು ಮಾತ್ರ ಬದುಕಿ ಉಳಿತಿದ್ರು. ಅಂದರೆ ಅಂಥ ಮೆಡಿಸಿನ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಆಯಿತು, ಹೆಣ್ಣು ಮಗುವಿಗೆ ಸೀಮಂತ ಸಹ ಮಾಡೋದು ಅದೇ ಒಂದು ಉದ್ದೇಶಕ್ಕಾಗಿ. ಯಾಕೆಂತ ಹೇಳಿದರೆ ಅವಳು ಬದುಕಿ ಬರ್ತಾಳಾ ಇಲ್ವ ಅಂತ ಗೊತ್ತಿಲ್ಲ. ಒಂದು ಗರ್ಭಿಣಿ ಹೆಂಗಸು ಹೆತ್ತು ಬರುವುದಂದರೆ, ಒಂದು ಮಗುವನ್ನು ಹೆತ್ತು ಬರುವುದಂದರೆ ದೊಡ್ಡ ಒಂದು ಸಾಹಸದ ಕೆಲಸ. ಅವಳಿಗೆ ಹೊಟ್ಟೆ ತುಂಬ ತಿಂಡಿ ತಿನಿಸುಗಳನ್ನು ಕೊಡುವುದು ಯಾಕೆ? ಅವಳು ಬರ್ತಾಳಾ ಇಲ್ವ ಅಂತೇಳೋ ಒಂದು ಇದ್ರ ಹಿಂದೆ ಬರ್ತಾಳಾ ಇಲ್ವ ಅಂತೇಳೋ ಒಂದು ಇದರಿಂದಲೇ ಈಗ ಸೀಮಂತ ಅವಳ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸ್ತಾ ಇದ್ದರು. ಆ ಕಿತ್ತು ತಿನ್ನುವಂತಹ ಬಡತನದಲ್ಲಿ ಮಕ್ಕಳಿಗೆ 3 ಹೊತ್ತು ಸರಿಯಾದ ಊಟ ಅಂತೂ ಸಿಗ್ತಾನೇ ಇರಲಾಯಿತು. ತೋಟದಲ್ಲಿ ಬೆಳೆದಂತಹ ಹಲಸು, ಮಾವು ಅಥವಾ ಗದ್ದೆಯಲ್ಲಿ ಬೆಳೆದಂತಹ ಗೆಣಸು ಇದೇ ಆ ಮಕ್ಕಳಿಗೆ ಹಾಗೂ ಆ ಮನೆಯವರಿಗೆ ಆಹಾರವಾಗ್ತಿತ್ತು. ಆದರೆ ಈಗ ಹಾಗಲ್ಲ. ಎಣಿಸಿದ ಹಾಗೆ ಅಲ್ಲಲ್ಲಿ ನಾಯಿ ಕೊಡೆಗಳಂತೆ ಯಾವುದು ಬೇಕು, ಪಿಜ್ಜಾ ಮಾಲುಗಳು ಬೇಕು, 5 ಸ್ಟಾರ್ ಹೋಟೆಲುಗಳು ಬೇಕು, ಪಬ್ಬಸ್ ಬೇಕು, ಏನು ಬೇಕು, ಕಾಲ ಬುಡಕ್ಕೆ ಮನುಷ್ಯನಲ್ಲಿ ಒಂದು ಸ್ವಲ್ಪ ದುಡ್ಡಿದ್ರೆ ಸಾಕು ಜೀವನವನ್ನು ಸುಖೀ ಜೀವನದಲ್ಲಿ ಸಾಗಿಸುವಂತಹ ಒಂದು ಅವಕಾಶ ಇಂದು ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಅಲ್ಲದೆ ಸುದ್ದಿ ಮಾಧ್ಯಮದಲ್ಲಿ ಬಾಯಿಂದ ಬಾಯಿಗೆ ವಿಷಯಗಳು ಹರಡ್ತಿತ್ತು ವಿನಃ ಅಲ್ಲಿ ಹಾಗೆ ಆಯಿತು, ಇಲ್ಲಿ ಹೀಗೆ ಆಯಿತು ತೇಳಿ, ಇಲ್ಲಿ ಹೋದಲ್ಲಿ ಹುಲಿ ಬಂತು ಅಂತ ಹೇಳೋದು ಅನರ್ಥವೇ ಆಗಿಬಿಡ್ತಿತ್ತು. ಸರಿಯಾದ ವಿಷಯಗಳು ಎಲ್ಲರ ಮನ ಮುಟ್ಟುವಂತೆ ದೊರೆಯುತ್ತಿರಲಿಲ್ಲಾಯಿತು. ಅದು ಅಲ್ಲದೆ ಪತ್ರದ ಮುಖೇನ, ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ಯಾವ ಮಾಧ್ಯಮಗಳು ಇಲ್ಲ, ಪತ್ರದ ಮುಖೇನವೇ ವ್ಯವಹಾರ ನಡೀತಿತ್ತು. ಆ ಪತ್ರ ಒಂದು ಊರಿಂದ ಒಂದು ಊರಿಗೆ ಹೋಗಿ ಮುಟ್ಟಿ ಬರುವಾಗ ನಮಗೆ ವಿಷಯ ತಿಳಿಯುವಾಗ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಯಾವ ಆಮೆ ಸೂತಿಕಗಳು ನಮಗೆ ಸಿಗ್ತಿರ್ಲಿಲ್ಲಾಯಿತು. ಎಲ್ಲಿಯೋ ಊರಲ್ಲಿ ನಮ್ಮ ಸಂಬಂಧಿಕರು ತೀರಿದ್ರು, ಮರಣ ಹೊಂದಿದ್ರು, ಸೂತಕ ಅಥವಾ ಎಲ್ಲಿಯೋ ಹುಟ್ಟಿದ್ರು, ಆಮೆ ತೇಳಿ ಆ ವಿಷಯ ಬಂದು ನಮಗೆ ಮುಟ್ಟುವಾಗ ಆಮೆ ಸೂತಕಗಳು ಪಾಸಾಗಿ ಬಿಡ್ತಿತ್ತು. ಹಾಗಾಗಿ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ, ಈಗಿನ ಹಾಗಲ್ಲ. ಆಮೇಲೆ ಇನ್ನೊಂದು ವಿಷಯ, ವಾಹನ ವ್ಯವಸ್ಥೆ, ಸಂಚಾರದ ವ್ಯವಸ್ಥೆ. ಆಗ ಹೇಗೋ ಏನೋ ಒಬ್ಬ ಮನೆ ಬಿಟ್ಟು ಮನೆಯಿಂದ ಹೊರಗೆ ಹೋದರೆ ಅವ ವಾಪಸ್ ಬಂದ ಮೇಲೆಯೇ ಅವ ಜೀವಂತವಾಗಿ ಮನೆಗೆ ಬಂದ ಅಂತ ಹೇಳ್ಬೋದು. ಯಾಕಂದರೆ ಯಾವ ಮಾಧ್ಯಮಗಳು ಆಗ ಇರಲಿಲ್ಲಾಯಿತು. ಈಗ ಹಾಗಲ್ಲ. ಹಳೆಯ ಕಾಲದ ಜೀವನ ಬರೇ ಖಾಲಿ ಫೈಲು, ಇಂದಿನ ಜೀವನ ಬರೇ ಮೊಬೈಲು ಒಂದು ಇದ್ದರೆ ಇಡೀ ನಮ್ಮ ದೇಶದ ಪರ್ಯಟನೆಯನ್ನು ಕುಳಿತುಕೊಂಡಲ್ಲೇ ಮಾಡಬಹುದು. ಅಲ್ಲದೆ ಸಾರಿಗೆ ವ್ಯವಸ್ಥೆ, ಸಾರಿಗೆಯೂ ಹಾಗೆ 1-2 ಬಸ್ಸುಗಳು. ನಾನು ಶಾಲೆಗೆ ಹೋಗ್ತಾ ಇರುವಾಗ ಶಂಕರ್ ವಿಠಲ್ ಬಸ್ಸು, ಜೈ ಹನುಮಾನ್ ಬಸ್ಸು, 2 ಬಸ್ ಬಿಟ್ಟರೆ ಮತ್ತೆ ಬಸ್ ಇಲ್ಲ. ಆ ಬಸ್ಸಿಗೆ ಕಾಯಬೇಕು ಅರ್ಧ ಗಂಟೆ 1 ಗಂಟೆ. ಸರಿ ಬಸ್ಸು ಕೆಟ್ಟಿತು ಅಂತ ಹೇಳಿದರೆ ರಾತ್ರಿ ಲಾಸ್ಟ್ ಬಸ್ಸಿಗೆ ಕಾದವ, 9 ಗಂಟೆ ಲಾಸ್ಟ್ ಬಸ್ಸಿಗೆ ಕಾದವ, ಅಲ್ಲೇ ಅವನಿಗೆ ಬಸ್ ಸ್ಟ್ಯಾಂಡೇ ಆಶ್ರಯ. ನೋಡಿ, ಪೆನ್ನಿನ ವಿಷಯ ಹೇಳಿದರು. ಪೆನ್ನು ಬಿಡಿ, ಮಕ್ಕಳು ಒಂದು ಪಾವಲಿ ಸಿಕ್ಕಿದ್ರು ಅದರಲ್ಲೇ ಗಂಟೆಗಟ್ಟಲೆ ಆಟ ಆಡ್ತಿದ್ರು. ಕೆಲವೊಮ್ಮೆ ಗುಳುಮು ಆಗ್ತಿತ್ತು. ಮರುದಿವಸ ಎ ಟಿ ಎಮ್ ಅಲ್ವಾ? ಈ ಥರ ಒಂದು ವ್ಯವಸ್ಥೆ ಆಗೈತು. ಈಗ ಎಲ್ಲಿ ನೋಡಿದರೂ ಫ್ಲ್ಯಾಟ್, ಅಪಾರ್ಟ್ಮೆಂಟ್ ಸಂಸ್ಕೃತಿ. ಅಪಾರ್ಟ್ಮೆಂಟ್ ಅಂದರೆ ಹೇಗೆ? ಅಪಾರ್ಟ್ಮೆಂಟ್ ಜೀವನದ ಗಮ್ಮತ್ತೇ ಒಂಥರ ಬೇರೆ. ಕಿಟಕಿ ಬಳಿ ನಿಂತರೆ ಚಿಕನ್ ವಾಸನೆ, ಬಾಗಿಲು ತೆಗೆದರೆ ಮೀನಿನ ವಾಸನೆ, ಒಳಗೆ ಕುಳಿತರೆ ಮೇಲಿಂದ ಕುಟ್ಟುವ ಶಬ್ದ ಕಟಕಟ, ಪಕ್ಕದ ಮನೆ ಅಜ್ಜಿಯ ಮಾತು ವಟ, ಎದುರು ಮನೆ ಅಂಟಿ ಮಾತನಾಡುವಳು ಅರಳು ಹರಿದ ಹಾಗೆ ಪಟಪಟ, ಬಿಜಾಪುರದ ವಾಚ್ಮನ್ ಬಸ್ಯ ತಮ್ಯ, ಅವನ ಹೆಂಡತಿ ನಿಂಗವ್ವ ನಿಂಗಿ, ಎಲ್ಲರ ಮನೆಯ ಸುದ್ದಿಯನ್ನು ತಂದು ನನ್ನ ಹೆಂಡತಿಯ ಕಿವಿ ತುಂಬುವಳು. ಅಪಾರ್ಟ್ಮೆಂಟ್ ಅಧ್ಯಕ್ಷರ ಪಿರಿಪಿರಿ, ಸೆಕ್ರೆಟರಿಯ ಕಿರಿಕಿರಿ, ವಾಚ್ಮನ್ ಮಕ್ಕಳ ಎರ್ರಾಬಿರ್ರಿ ಚಿರಿಪಿರಿ, ಕೆಲವು ಸಾರಿ ಬರೋದಿಲ್ಲ ಮನಸ್ಸಿಗೆ ಸರಿ, ಆದರೂ ಖರೀದಿಸಿದ ಮೇಲೆ ಇರಬೇಕು ಇದ್ದೇವೆ ರೀ. ಏನು ಹೇಳ್ತೀರಿ? ಮೇಡಮ್ ಹೇಳಿದ ವಿಷಯಗಳಲ್ಲಿ 100% ಸತ್ಯ ಉಂಟು. ನಾವು ಅದೇ ರೀತಿ ಇದ್ದವರು. ಆದರೂ ಮೇಡಮ್ ನಾವು ನಾವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಲೇಬೇಕು. ಬದಲಾವಣೆ ಎಂಬುದು ಅಂದರೆ ಅದೇ ರೀತಿಯಲ್ಲಿ ನಾವು ಬೆಳೆದು ಬಂದವರು. ನಮಗೆ ಆ ಸಣ್ಣ ಇರುವಾಗಲೇ ಅಂಥ ಸುಖ ಸಂಪತ್ತು ಇರಲಿಲ್ಲಾಯಿತು. ನಿಮ್ಮ ರೀತಿಯಲ್ಲೇ ನಾವು ಬೆಳೆದು ಬಂದವರು. ಆದರೆ ಬದಲಾವಣೆ ಎಂಬುದು ಒಂದು ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ತಕ್ಕಂತೆ ಮನುಷ್ಯ ಬದಲಾಗಲೇಬೇಕು. ಯಾಕೆಂದರೆ ಓಬಿರನ ಕಾಲದಲ್ಲಿ ಬದಲಾಗ್ತಾ ಇರುವಾಗ ನಾವು ಆ ಕಾಲದಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಟಬೇಕು ಅಂತ ಗಾದೆ ಉಂಟು, ಹಿರಿಯರು ಹೇಳಿದ ಹಾಗೆ. ಮತ್ತು ಅಜ್ಜ ಬೆಳೆಸಿದ ಆಲದ ಮರಕ್ಕೆ ನಾವು ಜೋತು ಬೀಳುವುದುಂಟೆ?
ಜೋತು ಬೀಳಬಾರ್ದು. ನಮ್ಮದೇ ಒಂದು ನಮ್ಮತನವನ್ನು ನಾವು ಸೃಷ್ಟಿ ಮಾಡಿಕೊಂಡು ಹೊಸ 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 ಆವಿಷ್ಕಾರಗಳನ್ನು ನಾವು ಪಡೆದುಕೊಳ್ಬೇಕು. ಈಗಿನ ಯುಗವೇ ಹಾಗೆ, ಹೊಸತನಕ್ಕೆ ಬೆಲೆ ಕೊಡುವಂಥದ್ದು. ಹೊಸತ್ತು ಬೇಕು, ಎಲ್ರಿಗೂ ಹೊಸತ್ತು ಬೇಕು. ಮಹಿಳೆಯರಿಗೂ ಹಾಗೆ, ಹಳೆ ಸೀರೆ ಅದು ಬೇಡ, ಹೊಸ ಸೀರೆ, ಹೊಸ ಡ್ರೆಸ್ಸು, ಹೊಸತ್ತು, ಹೊಸ ತಿನಿಸು, ಹೊಸ ಆಹಾರ, ಎಲ್ಲವೂ ಈಗ ಹೊಸಮಯವಾಗಿದೆ, ಹೊಸ ಯುಗವಾಗಿದೆ. ಆಗಿರುವಾಗ ನಾವು ಹಳೆಯದಕ್ಕೆ ಸ್ವಲ್ಪ ತಿಲಾಂಜಲಿಯನ್ನು ಕೊಟ್ಟು ಹೊಸತರ ಕಡೆಗೆ ಗಮನವನ್ನು ಕೊಡೋಣ. ಈಗಿನ ಜನರೇಷನ್ ಹೇಗುಂಟ ಅದೇ ರೀತಿ ನಾವು ಮುಂದುವರಿಯಬೇಕು, ಅದರಂತೆ ಶಿಕ್ಷಣವನ್ನು ಪಡೆಯಬೇಕು. ಇವರು ಹೇಳಿದಾಗೆ ಫ್ಲ್ಯಾಟ್ ನಿಜವಾಗಿಯೂ ಹೌದು. ಫ್ಲ್ಯಾಟಿಗೆ ಈಗ ಜನರು ಯಾಕೆ ವಾಲ್ತಾರೆ ಅಂತ ಹೇಳಿದರೆ, ಮೇಡಮ್ ಹೇಳಿದರು, ವೃದ್ಧಾಶ್ರಮಕ್ಕೆ ಹಾಕ್ತಾರೆ, ವೃದ್ಧರೆಲ್ಲ ಆಶ್ರಮಕ್ಕೆ ಹೋಗ್ತಾರೆ, ಮನೆಯಲ್ಲಿ ಯಾರಿಲ್ಲ, ಖಾಲಿ ಖಾಲಿ. ಅಮೇರಿಕಕ್ಕೋ ಇಂಗ್ಲೆಂಡಿಗೋ ಮಕ್ಕಳು ಕೆಲಸ ಹುಡುಕಿಕೊಂಡು ಹೋದ ಮೇಲೆ ಅಲ್ಲಿ ಇರೋದು ಒಬ್ಬರೋ ಇಬ್ಬರು. ಅಂಥವರು ವಾಸ ಮಾಡಲಿಕ್ಕೆ ಫ್ಲ್ಯಾಟ್ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಅದು ಒಂದು ಕುಟುಂಬದ ಥರ. ಆ ಫ್ಲ್ಯಾಟ್ ಅಂತ ಹೇಳೋದೊಂದು ಕುಟುಂಬ. ಏನೋ ಒಂದು ಹುಷಾರಿಲ್ವಾ, ಆಯಿತು ಪಕ್ಕದ ಮನೆಯವ ಬಂದ ಹೆಲ್ಪಿಗೆ. ಮಕ್ಕಳು ಹೇಗೋ ಇವರು ಹೇಳಿದಾಗೆ ದೂರ ಹೋಗಿರ್ತಾರೆ. ಮಕ್ಕಳು ಆ ಟೈಮಿಗೆ ಅನಾರೋಗ್ಯ ಬಂದ ಕೂಡಲೇ ಮಕ್ಕಳಿಗೆ ಫೋನ್ ಮಾಡಿದರೆ ಬರಲಿಕ್ಕೆ 3 ದಿನ ಬೇಕು. ಫ್ಲ್ಯಾಟಿನ ವಾಸ ಯಾಕೆ ಅಗತ್ಯ ಅಂತೇಳಿದರೆ, ಅಂಥ ಸಮಯದಲ್ಲಿ ಫ್ಲ್ಯಾಟ್ ಬೇಕೇ ಬೇಕು. ಅಲ್ಲಿಯ ಅವರ ಆ ವಯಸ್ಸಾದವರ 60 ಮೇಲ್ಪಟ್ಟವರ ಆ ಒಂದು ಫ್ಲ್ಯಾಟಲ್ಲಿ ಅವರ ಒಂದು ಬಾಂಧವ್ಯ ನೋಡಿದರೆ ಅಷ್ಟು ಖುಷಿಯಾಗ್ತದೆ. ಇವನಿಗೆ ಅವನು ಸಹಾಯ ಮಾಡೋದು, ಅವನಿಗೆ ಇವನು ಸಹಾಯ ಮಾಡೋದು. ವಿದ್ಯಾಭ್ಯಾಸ ಮುಂದುವರಿದ ಹಾಗೆ ಸರ್ ಹೇಳಿದರು, ಮಕ್ಕಳು ಅವರ ಕಾಲಲ್ಲಿ ನಿಲ್ಲಲಿ, ಅದು ಒಂದು ಒಳ್ಳೆಯ ಗುಣ. ತಂದೆ ತಾಯಿಯರೊಂದು ಆಶಿಸುವುದು ಅವರ ಕಾಲ ಮೇಲೆ ಅವರು ನಿಲ್ಲಲಿ, ನಮ್ಮನ್ನು ನೋಡಿಕೊಳ್ಳಬೇಕು ಅಂತೇಳಿ ಇಲ್ಲ ಅಂತೇಳಿ. ಆದರೂ ಸಹ ಅಂಥ ಸಂದರ್ಭದಲ್ಲಿ ಫ್ಲ್ಯಾಟು ಅಲ್ಲಿ ಸೊಳ್ಳೆ ಆಗಲಿ ಏನೇ ಆಗಲಿ ಇವರು ಹೇಳಿದರು ಜೀವನ ಕಷ್ಟ ಅಂತೇಳಿ. ಆದರೂ ಸಹ ವೃದ್ಧಾಪ್ಯ ಟೈಮಲ್ಲಿ ಈ ಫ್ಲ್ಯಾಟಿನ ವಾಸ ಒಳ್ಳೆಯದು. ಅಲ್ಲದೆ ಇನ್ನು ಮುಂದಕ್ಕೆ ಹೊಸ ಜೀವನಕ್ಕೆ ನಾವೆಲ್ಲರೂ ಅಣಿಯಾಗೋಣ, ಹೊಸ ಬಾಳುವೆಗೆ ನಾವು ಹೊಂದಿಕೊಳ್ಳೋಣ, ಹೊಸ ಜಗತ್ತನ್ನು ನಾವು ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ನನಗೆ ಈ ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ.